ಕಳಿಸ್ತಾ ಬಿಡಿಸ್ತೀವಿ. ಅಮ್ಮ ಜನಗಳ 10 ನಿಮಿಷ ಸುಮ್ಮನೆ ಮಾತಾಡ್ಬೇಡಿ. 10 ನಿಮಿಷ ಮಕ್ಕಳಿಗೆ ಜಾಗ ಬಿಡ್ರೆ ಕಳಿಸ್ತವ್ರಿಗೆ ಕಳಸ ಮುಂದೆ ಬಂದ್ಬಿಡಿ. ಎಲ್ಲ ಬಂದಾರ ಎಲ್ಲ ಹೋದ್ರಪ್ಪ ಏನಪ್ಪ ಈಗ ಏನಿಲ್ಲಪ್ಪ ನಿನ್ ಮನದಂತೆ ಬಂದಿದ್ದೀನಿ. ಹೌದಪ್ಪ, ಏನು ತೊಂದರೆ ಕೊಡ್ಲಿಲ್ಲ. ಈಗ ನರವಳಿಗೆ ಗೊತ್ತಾಗಲ್ಲ ಅದು. ಹೌದಪ್ಪ, ಹೇಳಿಕೆ ಬೇಡ ಈಗ. ಸರಿಯಪ್ಪ, ನಾನು ಬಂದ್ ಕುಡಿದ್ರು ಅಷ್ಟೇ, ಹಿಂಗ್ ಬಂದ್ ಹೇಳಿದ್ರು ಅಷ್ಟೇ. ದೇವ್ರು ದೇವ್ರೆ, ದೇವಾಗಲ್ಲ ಅದು ಈ ಪುರೋಹಿತರು ಗೊತ್ತು. ಈಗ ಅದನ್ನ ಏನ್ ಮಾಡಿ ಬಂದ ಭಕ್ತಾದಿಗಳಿಗೆ ನಾನು ಎಷ್ಟು ಸುಖ ಶಾಂತಿ, ಅವ್ರ ಕಷ್ಟ ಕಾರ್ಪಣ್ಯಗಳು, ಅವರಿಗೆ ಆಗ್ತಕ್ಕಂಥ ಅಂಗಳ ಕಟ್ಟುವುದಾಗ್ಲಿ, ಪ್ರತಿಯೊಂದು 1ರಿಂದ ಹಿಡಿದು 100 ತನಕ ಏನೇ ಇದ್ರು ಅದು ನನ್ನ ಜವಾಬ್ದಾರಿ. ಬ್ರಹ್ಮಗಂಟಾಗ್ಲಿ, ಇನ್ನೊಂದಾಗ್ಲಿ, ಅವರ ಉದ್ಯೋಗ ಆಗ್ಲಿ, ಅವ್ರಿಗೆ ಯಾವುದೇ ವ್ಯವಸಾಯ ಕುಂದು ಕೊರತೆ ಆಗ್ಲಿ, ಮತ್ತೆ ಅವ್ರ ಮಕ್ಕಳಿಗೆ ವಿವಾಹಗಳಾಗ್ಲಿ, ಎಲ್ಲಕ್ಕೂ ದಳಬದ್ಧಿಯಾಗಿ ನಾನು ಬಂದಿದ್ದೀನಿ. 86 ಕೋಟಿ ಜೀವರಾಶಿಗೆ ಅಧಿಪತಿ ನಾನು, ಚಕ್ರವರ್ತಿ ನಾನು. ಈಗ ಯಾರು ತೊಂದರೆ ತಗೋಬೇಡಿ, ಒಬ್ಬೊಬ್ಬರಾಗ ಹೋಗಿ ಎಲ್ಲರೂ ಶಾಂತಿಯಿಂದ, ಮಕ್ಕಳು ಭಾರಿ ಕಷ್ಟಪಟ್ಟು ಮಾಡವ್ರೆ. ಮಳೆ ಬೆಳೆ ಒಂದ್ ನಿಮಿಷ ಮಾತಾಡಿ. ಏನಪ್ಪ ಈ ವರ್ಷದ ಮಳೆ ಬೆಳೆ ಆರ್ಥಿಕ ಮುಖ್ಯ ಸಮಸ್ಯೆಗಳಿದೆ. ಹೌದು, ದೇಶಕ್ಕೆ ಹೌದು. ನಾವು ನಿಮ್ ಕೇಳ್ತಾ ಇದ್ದೀನಪ್ಪ, ಎಲ್ಲ ಸುಶುದ್ಧವಾಗಿ ಆಶೀರ್ವಾದ ನೀಡಬೇಕು ಎಲ್ಲರಿಗೂ ಕೇಳ್ತೀವಿ. ನಾವು ನೀವೆಲ್ಲರಿಗೂ ಕೇಳಿದ್ರೆ ಗೊತ್ತು, ಪ್ರಜೆ ಕಾಪಾಡಪ್ಪ. ನಾನು ಪ್ರಜೆ ಕಾಪಾಡಿದ್ರೆ ಪರವಾಗಿಲ್ಲ, ನಮ್ ನಂದಿಗೆ ಆಹಾರ ಬೇಕು. ನಿಮ್ ನಂದಿಗೆ ಆಹಾರ ಪ್ರಜೆಗೆ ಈಗ ಪ್ರಜೆ ಇದ್ರೆ ಬಸವ, ಪ್ರಜೆ ಇದ್ರೆ ನಾನು ಏನ್ ಮಾಡಕ್ಕಾಗಲ್ಲ. ನೀನೇನ್ ಕಂಡ್ಬಿಡ್ಬೇಕಣಪ್ಪ, ನೀನೇ ಆಗಲ್ಲ, ಪ್ರಪಂಚ ನಾವೇನ್ ಮಾಡ್ಬೇಕು? ಆಯ್ತಲ್ಲಪ್ಪ, ಈಗ ಕಾಲ ಬಂದದೆ, ಅದನ್ನ ಮಾಡ್ತಾ ಇದ್ದೀನಿ. ನಾನು ಮಾಡ್ಬೇಕು, 4 ಸರ್ದಿನ ಹೇಳ್ತೀನಿ. ಈ ವಾರ ಕಡಿಗಂಟೆ ಮಾತಾಡ್ಬೇಡ. ನಾನು ಕಳ್ಳ ಕದಿಮಾಲ ಸಾಕ್ಷಾತ್ ಭಗವಂತ. ಇದು ಇವ್ರ ತಂದೆ ಕಾಲದಲ್ಲಿ ನಾನು ಎಲ್ಲಿಂದ ಬಂದೆ ಅಂತ ಮಕ್ಕಳಿಗೆಲ್ಲ ಗೊತ್ತು. ಈಗ ವಾದ ಬೇಡ, ಎಲ್ಲರಿಗೂ ವಿಳಂಬ ಆಗ್ತದೆ. ನೋಡಪ್ಪ, ನಿಮ್ಗೆಲ್ಲರಿಗೂ ಮನದಂತೆ ಮಾದೇವ. ಮುತ್ತಂತ 2 ಹೇಳಿದ್ದೀನಿ. ಒಬ್ಬೊಬ್ಬರ ಒಂದು ತೀರ್ಥ ಪ್ರಸಾದ ತಗೊಂಡು ಶಾಂತಿಯಿಂದ ಹೋಗಿ ಪ್ರಸಾದ ಮಾಡಿಕೊಂಡು ನೆಮ್ಮದಿಯಾಗಿ ಹೋಗಿ, ಎಲ್ಲೂ ಹೊಂಟೆಗಲ್ಲ, ಅಲ್ಲೇ ಇರ್ತದೆ. ನೀವು ಬಂದಿದ್ದೀರಿ, ನಾನು ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಂದರೆ ನಾನು ಕಷ್ಟ ಕಾಯಕ್ಕಾಗಲ್ಲ, ಕೊಡೋಕ್ಕಾಗಲ್ಲ, ನೆಮ್ಮದಿ ಕೊಡೋಕ್ಕಾಗಲ್ಲ. ನೀವು ಒಬ್ಬರಾಗಿ ಹೇಳ್ಬೋದು, ನಾನು 86 ಕೋಟಿ ಜೀವರಾಶಿಗೆ 14 ಪ್ರಭು. ನಿಮಗೆ ವಿಷಯ ಎಲ್ಲ ಗೊತ್ತು. ಅದಕ್ಕೆ ಎಲ್ಲರಿಗೂ ನಾನು ಸರ್ವರಿಗೂ ಸುಸ್ವಾಗತ, ಸ್ವಾಗತ ಎರಡೂ ಬಯಸ್ತಾ ಇದ್ದೀನಿ. ಖಂಡಿತ ಯಾರು ತೊಂದರೆ ಇಲ್ದಂಗೆ ತೇರು ಪ್ರಸಾದ ತಗೊಂಡು ನೆಮ್ಮದಿ ಒಬ್ಬೊಬ್ಬರಾಗಿ ಬಂದು ಹೋಗಿಯಪ್ಪ. ಬರ್ತೀನಿ.